ಸರ್ ಅಲ್ಲಿ ನೋಡಿ ಸರ್ ಮನೆ, ಇಲ್ಲಿ ನೋಡಿ ಸರ್ ಮನೆಗಳು, ಸುತ್ತಮುತ್ತ ಇಷ್ಟಿಷ್ಟು ದೊಡ್ಡ ದೊಡ್ಡ ಮನೆಗಳು ಹಾಗೆ ಬಂಗ್ಲೆಗಳು. ಇಂಥ ಒಳ್ಳೆ ಕನೆಕ್ಟಿವಿಟಿ ಇರೋ ಜಾಗದಲ್ಲಿ ನೀವೇನಾದ್ರೂ ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಂಡ್ರೆ ನೀವೇ ಅದೃಷ್ಟವಂತರು ಸರ್. ಸರ್ ನೆಲಮಂಗಲದಲ್ಲಿ ಏನಾದ್ರೂ ಏರ್ಪೋರ್ಟ್ ಆದ್ರೆ ಈ ಲೇಔಟ್ ಬರೀ ಜಾಗ ಆಗಲ್ಲ ಸರ್, ಬಂಗಾರದ ಭೂಮಿ ಅನ್ಕೊಂಬಿಡಿ ಸರ್. ಗ್ರೇಟರ್ ಬೆಂಗಳೂರು ನೆಲಮಂಗಲದಲ್ಲಿ ನಗರಸಭೆ ಪಾಲಿಕೆ 28ನೇ ವಾರ್ಡ್ಗೆ ಸೇರ್ಕೊಳ್ಳೋ ಡಿಸಿ ಕನ್ವರ್ಷನ್ ಈ ಖಾತಾ ಸೈಟ್ಸ್ಗಳು ಇಷ್ಟು ಕಡಿಮೆ ಬೆಲೆಗೆ ಬೇರೆಲ್ಲೂ ಸಿಗಲ್ಲ ಸರ್. ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ರಕ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ ಲ್ಯಾಂಡ್ನ ವ್ಯಾಲ್ಯೂ ತುಂಬ ಜಾಸ್ತಿ ಆಗ್ತಿದೆ, ಹಾಗೆ ಸೈಟ್ಗಳಿಗೂ ಕೂಡ ತುಂಬ ಡಿಮ್ಯಾಂಡ್ ಬರ್ತಿದೆ. ಹೀಗಾಗಿ ವೈಭವ್ ಡೆವಲಪರ್ಸ್ ಅವರು ನೆಲಮಂಗಲದ ಸೊಂಟೆಕೊಪ್ಪ ರೋಡ್ನಲ್ಲಿ ಒಂದು ಬ್ಯೂಟಿಫುಲ್ ಲೇಔಟ್ನ ನಿರ್ಮಾಣ ಮಾಡಿದ್ದಾರೆ. ಈ ಲೇಔಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಸರ್ ಈ ಒಂದು ಲೇಔಟಲ್ಲಿ ಇನ್ನು ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ 24/7 ವಾಟರ್ ಸಪ್ಲೈ ಇರುತ್ತೆ, ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಸರ್, ಹಾಗೆ ಡ್ರೈನೇಜ್ ಸಿಸ್ಟಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ನೀವು ನೋಡ್ತಿರ್ಬೋದು 30 ಫೀಟ್ ಟಾರ್ ರೋಡ್ ಕೂಡ ಕಂಪ್ಲೀಟ್ ಆಗಿದೆ, ಹಾಗೆ ಗೇಟೆಡ್ ಕಮ್ಯುನಿಟಿ ಕೂಡ ಇದೆ ಸರ್. ಸರ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಬ್ಯಾಂಗ್ಳೂರಲ್ಲಿ ಫಾಸ್ಟ್ ಆಗಿ ಗ್ರೋ ಆಗ್ತಿರೋದಂದ್ರೆ ನಮ್ಮ ನೆಲಮಂಗಲ ಸರ್. ಇನ್ನು ನಮ್ಮ ಲೇಔಟ್ನ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನೆಲಮಂಗಲ ಕೋರ್ಟಿಂದ ಜಸ್ಟ್ 1 ಕಿಲೋಮೀಟರ್ ಹತ್ರದಲ್ಲೇ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ಸರ್. ಹಾಗೆ ರಾಯಲ್ ಸ್ಕೂಲ್ ಆಗಿರ್ಬೋದು, ಹರ್ಷಾಸ್ ಹಾಸ್ಪಿಟಲ್ ಆಗಿರ್ಬೋದು, ಹಾಗೆ ಡಿಮಾರ್ಟ್ ಕೂಡ ಹತ್ರದಲ್ಲೇ ಇದೆ ಸರ್. ಇನ್ನು ಹೇಳೋದಾದ್ರೆ ನಮ್ಮ ಲೇಔಟ್ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಆರ್ಚಿಡ್ಸ್ ಹಾಸ್ಟೆಲ್ ಕಮ್ ನರ್ಸಿಂಗ್ ಕೂಡ ರೆಡಿ ಆಗ್ತಿದೆ ಸರ್. ಹಾಗೆ ನಮ್ಮ ಲೇಔಟಿಂದ ತಾವರೆಕೆರೆಗೂ ಕೂಡ ಕನೆಕ್ಟಿವಿಟಿ ಚೆನ್ನಾಗಿದೆ. ಇನ್ನು ದೊಡ್ಡಬಳ್ಳಾಪುರ ದೇವನಹಳ್ಳಿ ಏರ್ಪೋರ್ಟ್ಗೂ ಕೂಡ ಕನೆಕ್ಟಿವಿಟಿ ಚೆನ್ನಾಗಿದೆ ಸರ್. ವಿಶೇಷವಾಗಿ ನಿಮಗೆ ನೈಸ್ ರೋಡ್ ಹತ್ರದಲ್ಲೇ ಇರೋದ್ರಿಂದ ನಿಮಗೆ ಮೈಸೂರು ರೋಡು, ಕನಕಪುರ ರೋಡು, ಹೊಸೂರು ರೋಡಿಗೂ ಕೂಡ ಕನೆಕ್ಟಿವಿಟಿ ಇದೆ. ಇನ್ನು ನೆಲಮಂಗಲದಲ್ಲಿ ವಿಶೇಷವಾಗಿ ಏರ್ಪೋರ್ಟ್ ಏನಾದರೂ ಆದರೆ ಅದು ಒನ್ ಆಫ್ ದಿ ಮೇನ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಸರ್. ನಮ್ಮ ಲೇಔಟ್ನ ಸುತ್ತಮುತ್ತ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಮ್ಮ ಲೇಔಟ್ ಬಂದು ಸೊಂಡೆಕೊಪ್ಪ ಮೇನ್ ರೋಡ್ ಮಲ್ಲಾಪುರದ ಹತ್ರ ಲೊಕೇಟ್ ಆಗಿರೋದ್ರಿಂದ ಜಸ್ಟ್ 1.5 ಕಿಲೋಮೀಟರಲ್ಲೇ NH4 ಹೈವೇ ಸಿಗುತ್ತೆ ಸರ್. ಅಲ್ಲಿಂದ ನಿಮಗೆ ಪುಣೆ, ಮುಂಬೈ, ಹಾಗೆ ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಈ ಕಡೆ ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಸರ್. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಇಡೀ ಬ್ಯಾಂಗ್ಳೂರಲ್ಲೇ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅಂದ್ರೆ ನೆಲಮಂಗಲ ಅಂತ ಹೇಳ್ಬೋದು. ವರ್ಷಗಳಲ್ಲ ಸರ್, ಕೆಲವೇ ದಿನಗಳಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ಯಾಕಂದರೆ ದಿನದಿಂದ ದಿನಕ್ಕೆ ಲ್ಯಾಂಡ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗ್ತಿದೆ. ಹಾಗೆ ನೀವೇನಾದರೂ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದರೆ ನೀವು ನೋಡ್ತಿರ್ಬೋದು ಸುತ್ತಮುತ್ತ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ ಸರ್, ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ, ಹಾಗೆ ಫೆಸಿಲಿಟೀಸ್ ಇದೆ. ನೀವು ಆರಾಮಾಗಿ ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ಬೋದು ಸರ್. ನಮ್ಮ ಒಂದು ಲೇಔಟ್ ಬಂದು ನಗರಸಭೆ ಪಾಲಿಕೆಗೆ ಸೇರಿದೆ, 28ನೇ ವಾರ್ಡ್ ನಂಬರ್ಗೆ ಬರುತ್ತೆ ಸರ್. ಹಾಗೆ ಡಿಸಿ ಕನ್ವರ್ಷನ್ ಆಗಿರೋದ್ರಿಂದ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಈ ಖಾತಾ ಬರುತ್ತೆ ಸರ್. ಡೈಮೆನ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ 30, 40, 20, 30 ಸೈಟ್ಸ್ ಅವೈಲಬಲ್ ಇದೆ ಸರ್. ಹಾಗೆ ಫೇಸಸ್ ಬಗ್ಗೆ ಹೇಳೋದಾದ್ರೆ ಈಸ್ಟ್ ಮತ್ತೆ ವೆಸ್ಟ್ ಎರಡು ಫೇಸಸ್ ಅಲ್ಲೂ ಕೂಡ ಸೈಟ್ಸ್ ಅವೈಲಬಲ್ ಇದೆ ಸರ್. ಸರ್ ಇಷ್ಟೆಲ್ಲ ಡೆವಲಪ್ಮೆಂಟು ನೀವು ನೋಡ್ತಿರ್ಬೋದು, ಸುತ್ತಮುತ್ತ ಇಷ್ಟೆಲ್ಲ ಮನೆಗಳು. ಇಲ್ಲಿ ಪ್ರೈಸ್ ವಿಚಾರಕ್ಕೆ ಬಂದರೆ ನಮ್ಮ ಲೇಔಟ್ನಲ್ಲಿ ಪರ್ ಸ್ಕ್ವೇರ್ ಫೀಟ್ಗೆ ಕೇವಲ 3,000 ಇರುತ್ತೆ ಸರ್. ಅದು ವಿತ್ ನೆಗೋಷಿಯಬಲ್ ಇರುತ್ತೆ. ಬೇಗ ಬಂದು ಸೈಟ್ಸ್ನ ಬುಕ್ ಮಾಡ್ಕೊಳ್ಳಿ ಸರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಹಾಗೆ ನಮ್ಮ ಆಫೀಸ್ ಕಡೆಯಿಂದ ನಿಮಗೆ ಉಚಿತ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ. ಆದಷ್ಟು ಫ್ಯಾಮಿಲಿ ಜೊತೆನೇ ವಿಸಿಟ್ ಮಾಡಿ ಸರ್. ಹಾಗೆ ನೀವೇನಾದರೂ ನಮ್ಮ ಆಫೀಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀನಿ ಅಂದರೆ ನಮ್ಮ ಆಫೀಸ್ ಬಂದು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ ಸರ್. ಅಲ್ಲೂ ಕೂಡ ಬಂದು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು.